ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯತ್ತ ವಿಶ್ವದ ಚಿತ್ತ ನೆಟ್ಟಿದೆ. ಮಂದಿರದಂತೆ ಆಕರ್ಷಣೀಯಾಗಿರುವಂತಹ ಅಯೋಧ್ಯ ಧಾಮ ರೈಲು ನಿಲ್ದಾಣ ಅಲಂಕಾರದ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಮೂಡಬಿದಿರೆಯ ಕಂಪನಿ ಲೆಕ್ಸಾ ಲೈಟಿಂಗ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು. ರೈಲ್ವೆ ನಿಲ್ದಾಣದಲ್ಲಿ 300ಕ್ಕೂ ಹೆಚ್ಚು ಕಲರ್ ಲೈಟ್ಗಳನ್ನ ಈ ಮೂಡಬಿದಿರೆ ಮೂಲದ ಕಂಪನಿ ಅಳವಡಿಸಿದೆ. ಓಕೆ, ಈ ಲೆಕ್ಸಾ ಲೈಟಿಂಗ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಿಬ್ಬಂದಿ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ಮಾತುಕತೆ ನಡೆಸಿದ್ದಾರೆ. ಅವ್ರು ಏನ್ ಹೇಳಿದ್ರು ಕೇಳೋಣ. ವಿಶ್ವದ ಚಿತ್ತ ಈಗ ಅಯೋಧ್ಯೆಯ ರಾಮ ಮಂದಿರದತ್ತ ಕೇಂದ್ರೀಕೃತವಾಗಿರುವಂಥದ್ದು. ಅಯೋಧ್ಯೆಯ ರೈಲ್ವೆ ನಿಲ್ದಾಣ ಅಯೋಧ್ಯ ಧಾಮ್ ಕೂಡ ಈಗ ಆಕರ್ಷಣೆ ಕೇಂದ್ರ. ಯಾಕಂದರೆ ಆ ಒಂದು ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್ ಲೈಟಿಂಗ್ ಇಡೀ ಲೈಟಿಂಗ್ ಮಾಡಿ ಇಡೀ ಒಂದು ಚಿತ್ತಾರ ಒಂದು ರಂಗಿನ ಚಿತ್ತಾರ ಮೂಡಿಸಿರುವಂಥದ್ದು ಮಂಗಳೂರಿನ, ಅದರಲ್ಲೂ ಕೂಡ ಮೂಡುಬಿದ್ರೆಯ ಯುವಕರು, ಅಲ್ಲಿಯ ಒಂದು ಕಂಪ್ನಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಕಂಪ್ನಿಯ ಮಾಲೀಕರಾದಂತಹ ರೊನಾಲ್ಡ್ ಡಿಸೋಜ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಈ ಒಂದು ಅಯೋಧ್ಯ ಧಾಮ್ ಇಡೀ ಒಂದು ವಿಶ್ವದ ಗಮನ ಸೆಳೀತಾ ಇದೆ. ಯಾಕಂದರೆ ಅಲ್ಲಿಯ ಲೈಟಿಂಗ್ಸು ಅದೇ ರೀತಿ ಇರುವಂಥದ್ದು. ಈ ಒಂದು ಪ್ರಾಜೆಕ್ಟ್ ನಿಮಗೆ ಸಿಕ್ಕಿದಾಗ ಏನು ಅನಿಸ್ತು? ಈ ಒಂದು ಪ್ರಾಜೆಕ್ಟ್ ನಮಗೆ ಸಿಕ್ಕಿದವಾಗ ತುಂಬ ಖುಷಿ ಮತ್ತು ಹೆಮ್ಮೆ ಅನಿಸಿತು. ಸಾಧಾರಣ ಒಂದು 500ಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಗಳನ್ನು ನಾವು ಭಾರತ ದೇಶದಂತೆ ಮಾಡಿದ್ದೀವಿ. ಆದರೂ ಈ ಒಂದು ಅಯೋಧ್ಯ ಇವಾಗ ಒಂದು ಒಳ್ಳೆಯ ಟ್ರೆಂಡಲ್ಲಿ ಪ್ರಪಂಚದಾದ್ಯಂತ ಇದೆ. ಈ ಒಂದು ಪ್ರಾಜೆಕ್ಟ್ ಸಿಕ್ಕಿದವಾಗ ನಮಗೇನೋ ಒಂದು ಒಳ್ಳೆಯ ಸಾಧನೆ ಅತ್ತ ನಮ್ಮ ಕಂಪನಿ ಕೂಡ ಹೋಗ್ತಾ ಇದೆ ಅನ್ನೋ ಒಂದು ಖುಷಿ ಅನಿಸಿತು. ಯಾಕಂದರೆ ಇಡೀ ವಿಶ್ವದ ಈಗ ಚಿತ್ತ ಇರುವಂಥದ್ದು, ಇಡೀ ಕೇಂದ್ರೀಕೃತವಾಗಿರುವಂಥದ್ದು ಅಯೋಧ್ಯೆಯಲ್ಲಿ ಈಗ ರಾಮ ಮಂದಿರದ ಮೇಲೆ ಇರುವಂಥದ್ದು. ಅದರಲ್ಲೂ ಈಗಾಗಲೇ ಲೋಕಾರ್ಪಣೆಗೊಂಡಂತಹ ರೈಲ್ವೆ ಸ್ಟೇಷನ್ ಏನಿದೆ ಅಯೋಧ್ಯ ಧಾಮ್, ಅದರ ಲೈಟಿಂಗ್ಸ್ ಚಿತ್ತಾರದ ಬಗ್ಗೆ ತುಂಬ ಚರ್ಚೆಗಳಾಗ್ತಾಯಿದೆ. ಹೇಗೆ ಅನಿಸುತ್ತೆ ಈ ಬಗ್ಗೆ? ಆ್ಯಕ್ಚುಲಿ ಈ ಲೈಟಿಂಗ್ ನಮ್ಮ ಕಂಪನಿ ಬಂದುಬಿಟ್ಟು ಸ್ಪೆಷಲೈಸ್ ಲೈಟಿಂಗ್ ಮಾಡೋದರಲ್ಲಿ ಆಲ್ರೆಡಿ ತುಂಬ ಮುಂಚೂಣಿಯಲ್ಲಿದೆ. ಅದರಲ್ಲೂ RGBW ಕಲರ್ಸ್ಗಳನ್ನು ಹಾಕಿಬಿಟ್ಟು ಯಾವುದೇ ಒಂದು ಬಿಲ್ಡಿಂಗನ್ನು ಚೆನ್ನಾಗಿ ಕಾಣಿಸಿಕೊಡೋದ್ರಲ್ಲಿ ತುಂಬ ಮುಂಚೂಣಿಯಲ್ಲಿದೆ. ಆ ಥರ ಇರಬೇಕಾದ್ರೆ ಈ ಥರ ಒಂದು ಸೆಂಟರ್ ಪಾಯಿಂಟಲ್ಲಿರೋ ಅಯೋಧ್ಯ ಧಾಮ್ ಅನ್ನೋ ರೈಲ್ವೆ ಸ್ಟೇಷನನ್ನು ಬೆಳಗಿಸೋದು, ಅದರಲ್ಲೂ ಮೇಕ್ ಇನ್ ಇಂಡಿಯಾದಡಿ ನಮ್ಮ ಒಂದು ಮಂಗಳೂರಿನಲ್ಲಿರೋ ಕಂಪನಿ ಹೋಗ್ಬಿಟ್ಟು ನಮ್ಮ ಯುವಕರು, ಗ್ರಾಮೀಣ ಪ್ರದೇಶದ ಯುವಕರು ಹೋಗ್ಬಿಟ್ಟು ಆ ಒಂದು ಕೆಲಸ ಮಾಡಬೇಕಾದ್ರೆ ಆ ಒಂದು ಹುರುಪು, ಆ ಒಂದು ಖುಷಿ ಅದು ಬೇರೆಯೇ. ಯಾಕಂದರೆ ಒಂದು ಬಿಲ್ಡಿಂಗಿಗೆ ಲೈಟಿಂಗ್ ಮಾಡೋದು ಬೇರೆ, ಒಂದು ಟೆಂಪಲ್ ಒಂದು ಸ್ಟ್ರಕ್ಚರಿಗೆ, ಅಂದರೆ ಈ ಇಡೀ ರೈಲ್ವೆ ಸ್ಟೇಷನ್ ಇರೋದು ಒಂದು ಟೆಂಪಲ್ ಸ್ಟ್ರಕ್ಚರಲ್ಲಿ, ಅದಕ್ಕೆ ಮಾಡೋ ಒಂದು ಸವಾಲೇ ಬೇರೆ ಇರ್ತದೆ. ಈ ಒಂದು ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್ನಿಗೆ ಲೈಟಿಂಗ್ ಮಾಡೋಕ್ಕೆ ಏನೆಲ್ಲ ಸವಾಲುಗಳಿತ್ತು? ನಾವು ಇವಾಗಲೇ ಸಾಧಾರಣ 500ಕ್ಕಿಂತ ಪ್ರಾಜೆಕ್ಟ್ ಮಾಡೋದ್ರಿಂದ ನಮಗೆ ಆ ಥರದ್ದೇನೋ ದೊಡ್ಡ ಸವಾಲು ಅಂತೇಳಿ ಏನು ಅನಿಸಿಲ್ಲ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಥರದ್ದೊಂದು ಮಾನ್ಯುಮೆಂಟ್ಸ್ಗೆ ನಾವು ಲೈಟಿಂಗ್ ಹಾಕಬೇಕಾದ್ರೆ ಆ ಮಾನ್ಯುಮೆಂಟನ್ನು ನಾವು ತುಂಬ ಜಾಗ್ರತೆಯಿಂದ ಅದನ್ನು ಉಪಯೋಗಿಸಬೇಕಾಗತ್ತೆ. ಮತ್ತು ನಮ್ಮ ಲೈಟ್ ಹಾಕಬೇಕಾದ್ರೂ ಆ ಲೈಟನ್ನು ತುಂಬ ಕ್ರಿಯೇಟಿವ್ ಆಗಿ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಅದರಿಂದ ಆ ಬಿಲ್ಡಿಂಗಿನ ಅಥವಾ ಆ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ನ ಬ್ಯೂಟಿಫಿಕೇಷನ್ ತುಂಬ ಜಾಸ್ತಿ ಚೆನ್ನಾಗಿ ಕಾಣಬೇಕಾಗತ್ತೆ. ಅದನ್ನೆಲ್ಲ ನಾವು ಪ್ರಾಜೆಕ್ಟ್ ಮಾಡೋಕ್ಕಿಂತ ಮುಂಚೆನೇ ನಾವು ಸಾಫ್ಟ್ವೇರಲ್ಲಿ ಅದನ್ನು ನಾವು ಡಿಸೈನ್ ಮಾಡ್ತೀವಿ. ಡಿಸೈನ್ ಮಾಡಿಕೊಂಡು ಅಲ್ಲಿನ ಮುಖ್ಯ ಆಫೀಷಿಯಲ್ಸ್ಗಳಿಗೆ ನಾವು ಅದನ್ನು ತೋರಿಸ್ತೀವಿ. ಸಿಮ್ಯುಲೇಷನ್ ಅಂತಾರೆ ಅದನ್ನು ತೋರಿಸ್ಬಿಟ್ಟು ಆ ನಂತರ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಆ ಥರ ಎಕ್ಸಿಕ್ಯೂಟ್ ಮಾಡಿದ ನಂತರ
ನಿಮಗೆ ಒಂದೇ ಜಾಗದಿಂದ ಸಾಧಾರಣ 300ಕ್ಕಿಂತ ಜಾಸ್ತಿ ಅಥವಾ 500ಕ್ಕಿಂತ ಜಾಸ್ತಿ 2000 ಲೈಟ್ಸ್ಗಿಂತ ಜಾಸ್ತಿ ಒಂದೇ ಜಾಗದಿಂದ ಕಂಟ್ರೋಲ್ ಮಾಡಬೇಕಾದ್ರೆ ನಿಮಗೆ ಇಡೀ ಬಿಲ್ಡಿಂಗಿಗೆ ಯಾವುದೇ ರೀತಿಯ ಆಕರ್ಷಣೆ ಅದನ್ನು ನಾವು ಕೊಡೋದರಲ್ಲಿ ನಮಗೆ ಅದು ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ಇದು ರೊನಾಲ್ಡ್ ಡಿಸೋಜಾ ಅವರ ಮಾತು. ರಾಮ ಜನ್ಮಭೂಮಿಯಲ್ಲಿರುವಂತಹ ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್ನಿಗೆ ಅದನ್ನು ಚೆಂದ ಕಾಣಿಸ್ಲಿಕ್ಕೆ, ಆ ಒಂದು ರಂಗಿನ ಚಿತ್ತಾರ ಬಿಡಿಸ್ಲಿಕ್ಕೆ ಮೂಡುಬಿದ್ರೆಯ ಒಂದು ಕಂಪ್ನಿ, ಅದರಲ್ಲೂ ಮೂಡುಬಿದ್ರೆಯ ಹುಡುಗರ ಶ್ರಮ ಇದೆ ಅನ್ನೋದೇ ಒಂದು ಹೆಮ್ಮೆಯ ವಿಷಯ. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.